ದಸರಾದ ವಿಶೇಷತೆಗಳ ಬಗ್ಗೆ ಮಾತಾಡ್ತಾ ಇದ್ವಿ, ಮಹತ್ವದ ಬಗ್ಗೆ ಮಾತಾಡ್ತಾ ಇದ್ವಿ, ಅದರ ಜೊತೆಯಲ್ಲಿ ಇತಿಹಾಸ ಏನು ಹೇಳುತ್ತೆ ಅನ್ನುವಂಥ ವಿಚಾರದ ಬಗ್ಗೆ ಕೂಡ ಮಾತಾಡ್ತಾ ಇದ್ವಿ. ಇನ್ನು ಇತಿಹಾಸಕಾರರಾದಂಥ ಚಿಕ್ಕರಂಗೇಗೌಡರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಅವರನ್ನು ಮೊದಲಿಗೆ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ಅದರ ಜೊತೆಯಲ್ಲಿ ಈ ದಸರಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯ ಹಬ್ಬ, ನಾಡ ಹಬ್ಬ ಅನ್ನುವಂಥದ್ದು ನಾವೆಲ್ಲರೂ ಕೂಡ ಅರ್ಥಕೊಂಡಿದ್ದೇವೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಒಂದಷ್ಟು ಚರ್ಚೆಗಳಾಗ್ತಾ ಇದೆ. ಧಾರ್ಮಿಕ ಹಬ್ಬನ ಅಥವಾ ನಾಡ ಹಬ್ಬನ, ಇದ್ರ ಬಗ್ಗೆ ನೀವೇನು ಹೇಳ್ತೀರಿ ಸರ್? ಇತಿಹಾಸ ಏನು ಹೇಳುತ್ತೆ ಅಂತ? ದಸರಾ ಒಂದು ರೀತಿಯಲ್ಲಿ ನಾಡ ಹಬ್ಬ ಅಂತ ಹೇಳ್ಬೋದು. ದಸರಾದ ಇತಿಹಾಸ, ಪೌರಾಣಿಕ ಹಿನ್ನೆಲೆಯನ್ನು ನೋಡಿದಾಗ ಇದು ಸಾಮೂಹಿಕವಾಗಿ ಜನರು ಭಾಗವಹಿಸ್ತಿದ್ದಂಥ ಒಂದು ಕಾರ್ಯಕ್ರಮ ಅಂತ ಹೇಳ್ಬೋದು. ಈಗ ಉದಾಹರಣೆಗೆ ನಾವು ಪೌರಾಣಿಕವಾಗಿ ಹೋಗೋದಾದರೆ ದಸರಾದ ಉಲ್ಲೇಖ ರಾಮಾಯಣದಲ್ಲಿ ಸಿಗುತ್ತೆ. ದಶಹರ 10 ತಲೆಯ ರಾವಣನನ್ನು ಕೊಂದಿದ್ದು ಅಂತೇಳಿ. ಶ್ರೀರಾಮಚಂದ್ರ ರಾವಣನನ್ನು ಅಂದರೆ 10 ತಲೆಯ ರಾವಣನನ್ನು ಕೊಲ್ಲಬೇಕಾದ್ರೆ ಕಾರಣ ಏನು ಅಂದರೆ, ಶ್ರೀರಾಮಚಂದ್ರನ ರಾಜ್ಯಕ್ಕೆ ಕಂಟಕಪ್ರಾಯನಾಗಿ ರಾವಣ ಇದ್ದ. ಶ್ರೀರಾಮಚಂದ್ರನ ಪತ್ನಿ ಸೀತೆಯನ್ನು ಅಪಹರಿಸಿದ್ದ. ಅದು ಅವತ್ತಿನ ಸಮಾಜದಲ್ಲಿ ಅಥವಾ ಇವತ್ತಿನ ಸಮಾಜದಲ್ಲೂ ಕೂಡ ಅದೊಂದು ದೊಡ್ಡ ಅಪರಾಧ. ಹೀಗಾಗಿ ತಪ್ಪು ಮಾಡಿದವನಿಗೆ ಶಿಕ್ಷೆ ಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರ ಶ್ರೀರಾಮಚಂದ್ರ ಎಲ್ಲರ ಬೆಂಬಲವನ್ನು ಪಡ್ಕೊಂಡು ರಾವಣನನ್ನು ಅಂದರೆ ಸೀತೆಯನ್ನು ಅಪಹರಿಸಿದಂಥ ರಾವಣನನ್ನು ಸಂಹಾರ ಮಾಡಿದ ಅಂತ ಹೇಳಿ ರಾಮಾಯಣದಲ್ಲಿ ಬರುವಂಥ ದಸರಾದ ಉಲ್ಲೇಖ ಹೇಳುತ್ತೆ. ಹಾಗೆಯೇ ಮಹಾಭಾರತದಲ್ಲಿ ದಸರಾದ ಉಲ್ಲೇಖ ಬರುತ್ತೆ. ಪಾಂಡವರು ಕೌರವರಿಗೆ ಜೂಜಾಟದಲ್ಲಿ ಇದಾದಾಗ ಒಂದು ಒಪ್ಪಂದ ಏರ್ಪಡುತ್ತೆ. ಪಾಂಡವರು ಸೋತಾಗ ಕೌರವರು ಒಂದು ಷರತ್ತನ್ನು ಹಾಕ್ತಾರೆ. 12 ವರ್ಷಗಳ ಕಾಲ ವನವಾಸ ಹೋಗಬೇಕು ಕಾಡಿಗೆ, 1 ವರ್ಷ ಅಜ್ಞಾತವಾಸ, ಅಂದರೆ 1 ವರ್ಷ ಕಾಲ ಯಾರಿಗೂ ಕೂಡ ಕಾಣಿಸ್ಕೋಬಾರ್ದು. ಅಕಸ್ಮಾತ್ ನಮ್ಮ ಕಡೆಯವ್ರಿಗೆ ಏನಾದರೂ ಕಾಣಿಸ್ಕೊಂಡ್ರೆ ಮತ್ತೆ 12 ವರ್ಷಗಳ ಕಾಲ ವನವಾಸವನ್ನು ಅನುಭವಿಸ್ಬೇಕಾಗುತ್ತೆ ಅಂತ ಒಂದು ವಿಚಿತ್ರ ಅನಿಸಿದ್ರು ಕೂಡ ಆವತ್ತಿನ ಕಾಲಘಟ್ಟದಲ್ಲಿ ಆಲೋಚನೆ ಇದ್ದಂಥ ಒಂದು ಷರತ್ತನ್ನು ಕೌರವರು ಪಾಂಡವರಿಗೆ ವಿಧಿಸ್ತಾರೆ. ಹೀಗಾಗಿ ಪಾಂಡವರು 12 ವರ್ಷಗಳ ಕಾಲ ವನವಾಸ ಅಂದರೆ ಕಾಡು ಮೇಡುಗಳನ್ನು ಅಲೆದು, ಇನ್ನು 1 ವರ್ಷ ಅವರು ಯಾರಿಗೂ ಕಾಣಿಸ್ಕೋಬಾರ್ದು, ಅಜ್ಞಾತವಾಸ ಅಂತೇಳಿ ನಾವು ಕರಿತೀವಿ. ಆ ಕಾಣಿಸ್ಕೊಂಡೇ ಇರಬೇಕಾದ್ರೆ ಅವರ ಕೈನಲ್ಲಿ ಆಯುಧಗಳು ಮತ್ತೊಂದೆಲ್ಲ ಇರುತ್ತಲ್ಲ, ಸುಲಭವಾಗಿ ಗುರ್ತಿಡಿಬೋದಿತ್ತು. ಈಗ ಭೀಮ ಗದೆ ಹಿಡಿದಿದ್ರೆ ಭೀಮ, ಬಿಲ್ಲನ್ನು ಹಿಡಿದಿದ್ರೆ ಅವನು ಅರ್ಜುನ, ಭಲ್ಲೆಯನ್ನು ಹಿಡಿದಿದ್ರೆ ಅವನು ಯುಧಿಷ್ಠಿರ, ಕತ್ತಿಗಳನ್ನು ಹಿಡಿದಿದ್ರೆ ನಕುಲ ಸಹದೇವ. ಸೊ ಹೀಗೆ ಆಯುಧಗಳ ಮೂಲಕನೇ ಅವರ ಐಡೆಂಟಿಫಿಕೇಷನ್ ಇತ್ತು, ಅವರ ಗುರುತಿಸುವಿಕೆ ಇತ್ತು. ಹೀಗಾಗಿ ಪಾಂಡವರು ಏನು ಮಾಡ್ತಾರೆ, ತಮ್ಮ ಆಯುಧಗಳು ಜೊತೆಲಿದ್ದರೆ ಯಾರೋ ಕಂಡುಹಿಡಿದು ಬಿಡ್ತಾರೆ. ಹೋಗಿ ಅದನ್ನು ದುರ್ಯೋಧನಿಗೆ ಹೇಳ್ಬಿಡ್ತಾರೆ. ಅವನು ಬಂದು ಈ 1 ವರ್ಷದ ಅಜ್ಞಾತವಾಸದಲ್ಲಿ ನಿಮ್ಮನ್ನು ನಾನು ಕಂಡುಹಿಡಿದುಬಿಟ್ಟೆ, ಹೀಗಾಗಿ ನೀವು ಮತ್ತೆ 12 ವರ್ಷ ವನವಾಸಕ್ಕೆ ಹೋಗಿ ಅಂತ ಹೇಳ್ತಾನೆ. ಆದ್ದರಿಂದ ಇದನ್ನು ತಪ್ಪಿಸ್ಕೋಬೇಕು ಅಂದರೆ ಏನು ಮಾಡಬೇಕು, ನಮ್ಮ ಆಯುಧಗಳನ್ನು ಒಂದು ಕಡೆ ಬಚ್ಚಿಡಬೇಕು ಅಂಥೇಳಿ ಬನ್ನಿ ಮರದಲ್ಲಿ ಅದನ್ನು ಬಚ್ಚಿಡ್ತಾರೆ. ಯಾತಕ್ಕೆ ಬನ್ನಿ ಮರವನ್ನೇ ಅವರು ಆಯ್ಕೆ ಮಾಡಿಕೊಂಡ್ರು ಅಂದರೆ, ಬನ್ನಿ ಮರ ವೃಕ್ಷ ಮಹಾನ್ ದೊಡ್ಡ ವೃಕ್ಷ, ಹೆಚ್ಚು ಬೆಳೆಯುತ್ತೆ ಮತ್ತು ಪೊದೆಗಳ ರೀತಿಯಲ್ಲಿ ಇರುತ್ತೆ. ಹೀಗಾಗಿ ಆ ಮರದ ತುದಿಯಲ್ಲಿ ಅಥವಾ ಮಧ್ಯದಲ್ಲಿ ಅಥವಾ ಪೊದೆಗಳಿರುವಂಥ ಕಡೆ ಆಯುಧಗಳನ್ನು ಬಚ್ಚಿಟ್ರೆ ಸಾಮಾನ್ಯ ಜನರಿಗೆ ಕಾಣೋದಿಲ್ಲ ಮತ್ತು ಅದು ಬೃಹತ್ ವೃಕ್ಷ ಆಗಿರೋದ್ರಿಂದ ಸಾಮಾನ್ಯ ಜನ ಅಲ್ಲಿ ಹತ್ತಿ ನೋಡೋದಿಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಆ ಬನ್ನಿ ಮರದಲ್ಲಿ ಅದನ್ನು ಬಚ್ಚಿಡ್ತಾರೆ. ಸೊ ಹೀಗಾಗಿ ಪಾಂಡವರ ಆಯುಧಗಳಿಗೆ ಬನ್ನಿ ಮರ ರಕ್ಷಣೆ ಕೊಟ್ಟಿರೋದ್ರಿಂದ ಅದಕ್ಕೆ ಒಂದು ಪೂಜೆಯನ್ನು ಸಲ್ಲಿಸುವ ರೀತಿಯಲ್ಲಿ ಬನ್ನಿ ಪೂಜೆ ಅಂತೇಳಿ ಇಟ್ಕೊಂಡ್ರು ಅಂತ ಮಹಾಭಾರತದಲ್ಲಿ ಒಂದು ಉಲ್ಲೇಖ ಈ ದಸರಾದ ಇದು ಬರುತ್ತೆ. ಇನ್ನು ಅದು ಬಿಟ್ಟರೆ ಐತಿಹಾಸಿಕವಾಗಿ ದಸರಾದ ಉಲ್ಲೇಖ ನಮಗೆ ಸಿಗೋದು ಸ್ಪಷ್ಟವಾಗಿ ವಿಜಯನಗರದ ಅರಸರ ಕಾಲಘಟ್ಟದಲ್ಲಿ. ಇನ್ನು ಅದಕ್ಕಿಂತ ಹಿಂದೆ ಹೋದರೆ ಬುದ್ಧರ ಕಥೆಗಳಲ್ಲಿ ಅಥವಾ ಬೌದ್ಧ ಅನುಯಾಯಿಗಳ ಕಥೆಯಲ್ಲಿ, ಅದು ಶ್ರೀಲಂಕಾ ಇರ್ಬೋದು ಅಥವಾ ಬೇರೆ ಬೇರೆ ನೇಪಾಳ ಇರ್ಬೋದು, ಎಲ್ಲೆಲ್ಲಿ ಬುದ್ಧ ಧರ್ಮ ಇದೆಯೋ ಅಲ್ಲೆಲ್ಲ ದಸರಾದ ಬಗ್ಗೆ ಬೌದ್ಧರ ಒಂದು ವರ್ಷನೂ ನಮಗೆ ಸಿಗುತ್ತೆ. ಅದನ್ನು ಬಿಟ್ಟು ನಮ್ಮದೇ ಆದಂಥ ಒಂದು ವರ್ಷನೂ ಇಡೀ ಭಾರತದಲ್ಲಿ ಭಾಳ ಪ್ರಸಿದ್ಧಿಯನ್ನು ಪಡೆದಿರುವಂಥದ್ದು ಅಂದರೆ ವಿಜಯನಗರ ದಸರಾ. ವಿಜಯನಗರ ಕಾಲಘಟ್ಟದಲ್ಲಿ ಬೃಹತ್ ಸಾಮ್ರಾಜ್ಯ ಅದು. ಅದನ್ನು ಇತಿಹಾಸಕಾರರು ಬರೀಬೇಕಾದ್ರೆ ಹಿಂದೂಗಳ ಒಂದು ಬೃಹತ್ ಸಾಮ್ರಾಜ್ಯ, ಸುಖ ಸಂಪತ್ತು ಸಮೃದ್ಧಿಯಿಂದ ಕೂಡಿತ್ತು, ಐಶ್ವರ್ಯ ಅಂತಸ್ತು ತುಂಬಿತ್ತು. ಅಂಥ ಒಂದು ದೊಡ್ಡ ಸಾಮ್ರಾಜ್ಯವನ್ನು ರಕ್ಷಣೆ ಮಾಡೋದಕ್ಕೆ ಸುಮಾರು 5 ಲಕ್ಷ ಜನ ಸೈನಿಕರ ಒಂದು ಸೈನ್ಯ ಪಡೆ ಇತ್ತು. ಅದಕ್ಕೆ ಬೇಕಾದಂಥ ಆಯುಧಗಳಿದ್ವು. ಹಾಗೆ ವಿಜಯನಗರ ಸುತ್ತಮುತ್ತಲೂ 5 ಜನ ಬಹಮನಿ ಸುಲ್ತಾನರು ಶತ್ರುಗಳಾಗಿದ್ದರು. ಇವರೆಲ್ಲರನ್ನ ನಿವಾರಣೆ ಮಾಡೋದಕ್ಕೆ ಬೃಹತ್ ಸೈನ್ಯ ಬೇಕಿತ್ತು ಅಂತೇಳಿ ಆ ಸೈನ್ಯವನ್ನು ಸಾಕಿದರು. ಅದನ್ನು ಪ್ರತಿ ವರ್ಷ
ಪರಿಶೀಲನೆ ಮಾಡಬೇಕಾದ್ರೆ ದಸರಾ ಮಾದರಿಯಲ್ಲಿ ಅದನ್ನು ಲೈನಿಗೆ ನಿಲ್ಲಿಸ್ಬಿಟ್ಟು ರಾಜ ಅನ್ನೋನು ಅದನ್ನು ವೀಕ್ಷಣೆಯನ್ನು ಮಾಡ್ತಿದ್ದ. ಅದು ಇವತ್ತಿನ ವಿಜಯನಗರದ ಹಂಪಿ ಅಲ್ಲಿರುವಂಥ ಮಹಾನವಮಿ ದಿಬ್ಬದ ಮೇಲೆ ರಾಜ ನಿಂತ್ಕೊಂಡ್ರೆ ಅದರ ಮುಂದೆ ಸೈನಿಕರು ಕವಾಯತುಗಳನ್ನು ಮಾಡ್ತಾಯಿದ್ರು, ಅವರ ಶಕ್ತಿ ಪ್ರದರ್ಶನವನ್ನು ಮಾಡ್ತಾಯಿದ್ರು. ಆ ವರ್ಷ ಯಾವ್ಯಾವ ಆಯುಧಗಳಿದ್ದಾವೆ ಅದನ್ನೆಲ್ಲ ಅಲ್ಲಿ ತೋರ್ಪಡಿಸ್ತಾಯಿದ್ರು. ಹೀಗಾಗಿ ಈ ದಸರಾ ಅನ್ನೋದು ವಿಜಯನಗರ ಕಾಲಘಟ್ಟದಲ್ಲಿ ಆಧುನಿಕ ರೂಪದಲ್ಲಿ ಜಾರಿಗೆ ಬಂತು ಅಂತ ಇತಿಹಾಸ ಹೇಳುತ್ತೆ. ಇದೇ ವಿಜಯನಗರ ಸಾಮ್ರಾಜ್ಯ 1565ರಲ್ಲಿ ರಕ್ಕಸತಂಗಡಿ ಯುದ್ಧದಲ್ಲಿ ಒಂದು ರೀತಿಯಲ್ಲಿ ಸೋಲನ್ನು ಉಂಡಾಗ ಅದು ಛಿದ್ರ ಆಗ್ಬಿಡುತ್ತೆ. ಅದಾದ ಹಲವಾರು ವರ್ಷಗಳ ನಂತರ 1608-9 ವೇಳೆಗೆ ವಿಜಯನಗರ ಸಾಮ್ರಾಜ್ಯದ ಒಬ್ಬ ಸಾಮಾನ್ಯ ಪಾಳೆಗಾರ ಅಂತ ಹೇಳ್ಬೋದು ಆಗಿದ್ದಂಥ ಮೈಸೂರು ಯದುವಂಶದ ಪೂರ್ವಿಕರು ಅಥವಾ ಮೈಸೂರು ಯದುವಂಶದವರು ರಾಜ ಒಡೆಯನ ನೇತೃತ್ವದಲ್ಲಿ ಸ್ವತಂತ್ರವನ್ನು ಘೋಷಣೆ ಮಾಡ್ಕೊಳ್ತಾರೆ. ಸ್ವತಂತ್ರವನ್ನು ಘೋಷಣೆ ಮಾಡಿಕೊಂಡಾಗ ಬಹುತೇಕ ವಿಜಯನಗರ ಸಾಮ್ರಾಟರು ಏನು ಅನುಸರಿಸ್ತಿದ್ರು ಸಂಪ್ರದಾಯಗಳು, ಆಡಳಿತ ಶೈಲಿ ಇರ್ಬೋದು, ಎಲ್ಲವನ್ನು ಧಾರ್ಮಿಕ ಶೈಲಿ ಇರ್ಬೋದು, ಪೂಜಾ ಪದ್ಧತಿ ಇರ್ಬೋದು, ಸೈನ್ಯದ ವ್ಯವಸ್ಥೆ ಇರ್ಬೋದು, ಹೀಗೆ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ವಿಜಯನಗರ ಸಾಮ್ರಾಟರ ವಾರಸುದಾರರು ನಾವು ಅಂತ ಹೇಳಿಕೊಂಡು ಇವರು ಅದನ್ನು ಅನುಸರಿಸೋಕೆ ಹೋಗ್ತಾರೆ. ಅದರಲ್ಲಿ ಭಾಳ ಮುಖ್ಯವಾದದ್ದು ಒಂದು ಸಿಂಹಾಸನ ಮತ್ತು ಈ ದಸರಾ ಸಂಪ್ರದಾಯ. ಇದನ್ನು ಮೈಸೂರಿನ ಮಹಾರಾಜರು 1609ರಲ್ಲಿ ಪ್ರಾರಂಭ ಮಾಡಿದ್ರು ಅಂತ ಇತಿಹಾಸದ ದಾಖಲೆಗಳು ಹೇಳುತ್ತೆ. ರಾಜ ಒಡೆಯರ್ ಕಾಲದಲ್ಲಿ ಅದು ಪ್ರಾರಂಭದಲ್ಲಿ ಆಯುಧಗಳ ಪೂಜೆ ರೀತಿಯಲ್ಲೇ ನಡ್ಕೊಂಡು ಹೋದರು. ಕ್ರಮೇಣ ಹೆಚ್ಚು ಸಾಂಸ್ಕೃತಿಕವಾಗಿ ಅದರಲ್ಲಿ ಹೆಚ್ಚು ಪಾತ್ರಗಳನ್ನು ವಹಿಸೋದಕ್ಕೆ ಶುರು ಮಾಡಿದ್ರು. ಹೀಗಾಗಿ ದಸರಾ ಅನ್ನೋದು ಸಾಮಾನ್ಯ ಎಲ್ಲ ಜನರ ಒಳಗೊಳ್ಳುವಿಕೆ, ಅದರಲ್ಲಿ ಕಲೆ, ಸಾಹಿತ್ಯ, ಸಂಸ್ಕೃತಿ ಮತ್ತು ಯುದ್ಧ, ಶಸ್ತ್ರ, ಅಸ್ತ್ರ ಎಲ್ಲವೂ ಸೇರಿಕೊಂಡು ದಸರಾ ಒಂದು ಹೊಸ ರೂಪವನ್ನು ಪಡ್ಕೊಳ್ತು. ಅಲ್ಲಿಂದ ಹೈದರಾಲಿ ಕಾಲಘಟ್ಟದವರೆಗೆ ಅಂದರೆ 1608-9 ಅಥವಾ 1609 1761 1761 ಹೈದರಾಲಿ ಕಾಲಘಟ್ಟದವರೆಗೆ ಇದು ಒಂದು ರೀತಿಯಲ್ಲಿ ಹಿಂದೂ ರಾಜರ, ಇದು ಪದವನ್ನು ನಾನಿಲ್ಲಿ ಉದ್ದೇಶಪೂರ್ವಕವಾಗಿ ಹಿಂದೂ ರಾಜರ ಅನ್ನುವಂಥ ಪದವನ್ನು ನಾನು ಬಳಸ್ತಾ ಇದ್ದೀನಿ. ಕಾರಣ ಏನು ಅಂದರೆ 1761ರಿಂದ ಮುಸಲ್ಮಾನಾದಂಥ ಹೈದರಾಲಿ ಪ್ರವರ್ಧಮಾನಕ್ಕೆ ಬಂದಿರೋದ್ರಿಂದ ಅಲ್ಲಿ ಹಿಂದೂ ಮುಸ್ಲಿಂ ಅನ್ನೋದನ್ನು ಗುರ್ಸೋದಕ್ಕೆ ಸುಲಭ ಆಗಲಿ ಅನ್ನುವಂಥ ಕಾರಣಕ್ಕೋಸ್ಕರ ಈ ಪದವನ್ನು ಬಳಸ್ತಾನೆ. 1761ರವರೆಗೆ ದಸರಾ ಅನ್ನೋದು ಹಿಂದೂ ರಾಜರ ಆಲೋಚನೆಯ ಪ್ರಕಾರ, ಸಂಪ್ರದಾಯದ ಪ್ರಕಾರ ನಡ್ಕೊಂಡು ಹೋಗ್ತಾಯಿತ್ತು. ಅದರಲ್ಲಿ ಕೆಲವೊಂದು ಬದಲಾವಣೆಗಳಾಗ್ತಾಯಿತ್ತು. ಆಗಿನ ಕಾಲದ ಆಚಾರ ವಿಚಾರಗಳು ಬೇರೆ ರೀತಿಯಲ್ಲಿ ಇದ್ದರೂ ಕೂಡ ಅದನ್ನು ಹಾಗೆಯೇ ಮುಂದುವರಿಸ್ಕೊಂಡು ಹೋದರು. 1761ರಲ್ಲಿ ಹೈದರಾಲಿ ಈ ಮೈಸೂರು ಸಂಸ್ಥಾನಕ್ಕೆ ಕೆಲವು ಕಾರಣಗಳಿಂದ ಉಸ್ತುವಾರಿಯನ್ನು ವಹಿಸ್ಕೊಂಡು ಅದರ ಸಂಪೂರ್ಣ ಒಂದು ರೀತಿಯಲ್ಲಿ ಡಿಕ್ಟೇಟರ್ ಅಂತ ಕರಿತೀವಿ ಅದಾಗ್ತಾನೆ. ಅವನ ಕಾಲಘಟ್ಟದಲ್ಲಿ ಈ ಮೈಸೂರಿನ ರಾಜ ಮತ್ತು ರಾಣಿ ಅಥವಾ ರಾಜ ಕುಟುಂಬವನ್ನು ಗೃಹ ಬಂಧನದಲ್ಲಿ ಇಟ್ಟು ಆಳ್ವಿಕೆಯನ್ನು ಆತನೇ ಮಾಡ್ತಾನೆ. ಆ ರೀತಿ ಆಳ್ವಿಕೆ ಮಾಡುವಾಗ ಮೈಸೂರಿನ ರಾಜ ಕುಟುಂಬದವರು ಕೆಲವೊಂದು ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಆಚರಣೆಗಳನ್ನು ನಡೆಸ್ಕೊಂಡು ಹೋಗೋದಕ್ಕೆ ಅನುಮತಿಯನ್ನು ಕೊಡ್ತಾನೆ ಅಥವಾ ಸಹಕಾರವನ್ನು ಕೊಡ್ತಾನೆ. ಆ ಪ್ರಕಾರವಾಗಿ ಮೈಸೂರಿನ ರಾಜರುಗಳು ತಮ್ಮ ಸಂಪ್ರದಾಯ ಏನಿದೆ, ತಮ್ಮ ಧಾರ್ಮಿಕ ಆಚರಣೆಗಳೇನಿದ್ದಾವೆ ಅವನ್ನೆಲ್ಲ ಆಚರಿಸ್ಕೊಂಡು ಹೋಗ್ತಾರೆ. ಇದು ಹೈದರಾಲಿ ಕಾಲಘಟ್ಟದಲ್ಲಿ ನಡೆಯುವಂಥದ್ದು. ಹೈದರಾಲಿಯ ನಂತರ 1782ರಲ್ಲಿ ಹೈದರಾಲಿ ತೀರ್ಕೊಂಡಾಗ ಆತನ ಸ್ಥಾನಕ್ಕೆ ಆತನ ಮಗ ಮೈಸೂರಲ್ಲಿ ಟಿಪ್ಪು ಸುಲ್ತಾನ್ ಬಂದಾಗ ತನ್ನ ತಂದೆ ಏನು ಇದುವರೆಗೂ ಅನುಸರಿಸ್ಕೊಂಬಂದರೋ ಅದೇ ಒಂದು ಸ್ವಾತಂತ್ರ್ಯವನ್ನು ಅಲ್ಲಿದ್ದಂಥ ಮೈಸೂರಿನ ರಾಜ ಕುಟುಂಬ 1902ರಿಂದ 1940ರವರೆಗೆ ಇವತ್ತು ನಾವೇನು ಕಾಣ್ತೀವಿ ಬಹುತೇಕ ಆ ರೀತಿಯ ದಸರಾ ಅವರ ಕಾಲಘಟ್ಟದಲ್ಲಿ ಜಾರಿಗೆ ಬಂತು. ಸೊ ಹೀಗಾಗಿ 1940ರವರೆಗೆ ಮೈಸೂರು ರಾಜರ ನೇರ ಆಳ್ವಿಕೆಯಲ್ಲಿ ಮೈಸೂರು ದಸರಾ ನಡೀತಾ ಇತ್ತು. 1940ರಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರು ನಿಧನ ಹೊಂದಿದ ನಂತರ ಅವರ ಜಾಗಕ್ಕೆ ಅವರಿಗೆ ಮಕ್ಕಳಿಲ್ಲದೆ ಇರೋದ್ರಿಂದ ಅವರ ತಮ್ಮ ಯುವರಾಜ ಕಂಠೀರವ ನರಸಿಂಹರಾಜ ಒಡೆಯರ್ ಅವರ ಮಗ ಜಯಚಾಮರಾಜೇಂದ್ರ ಒಡೆಯರನ್ನ ದತ್ತು ತೊಗೊಳ್ತಾರೆ. ಜಯಚಾಮರಾಜೇಂದ್ರ ಒಡೆಯರು 1940ರಲ್ಲಿ ಮೈಸೂರಿನ ಸಂಸ್ಥಾನದ ಮಹಾರಾಜರಾಗಿ ಬ್ರಿಟಿಷರಿಂದ ಅಧಿಕಾರವನ್ನು ವಹಿಸ್ಕೊಳ್ತಾರೆ. ಅವರ ಕಾಲಘಟ್ಟದಲ್ಲಿ ಅಂದರೆ 1940ರಿಂದ 1947-48 ಭಾರತಕ್ಕೆ ಸ್ವತಂತ್ರ ಬರೋವರೆಗೂ ಅವರು ರಾಜರಾಗಿದ್ದು ಈ ದಸರಾವನ್ನು ಅವರು ನಡೆಸ್ಕೊಂಡು ಹೋಗ್ತಿದ್ರು. ಅದಾದ ಮೇಲೆ ಅವ್ರನ್ನ ಪಕ್ಕದ ತಮಿಳುನಾಡು ರಾಜ್ಯಕ್ಕೆ ಈ ಸ್ವತಂತ್ರ ಭಾರತದವರು ರಾಜ ಪ್ರಮುಖ ಅಂತೇಳಿ ಅಥವಾ ಗವರ್ನರ್ ಅಂತೇಳಿ ನೇಮಿಸ್ತಾರೆ. ಇವರು ಅಲ್ಲಿ ಹೋದರೂ ಕೂಡ ಮನೆ ಮಟ್ಟಕ್ಕೆ
ಅಂದರೆ ಅರಮನೆಯ ಮಟ್ಟಕ್ಕೆ ಅವರು ಖಾಸಗಿ ದಸರಾವನ್ನು ನಡೆಸ್ಕೊಂಡು ಹೋಗ್ತಿದ್ರು. ಆವಾಗ ಈ ಅಂಬಾರಿ ಮೇಲೆ ರಾಜರು ಹೋಗುವಂಥ ಒಂದು ವ್ಯವಸ್ಥೆಯೂ ಕೂಡ ಸ್ವಲ್ಪ ದಿನ ನಡೀತು. 1948ರಿಂದ ರಾಜರ ಬೊಕ್ಕಸದಿಂದ ಅಂದರೆ ಮೈಸೂರು ಸಂಸ್ಥಾನದ ಬೊಕ್ಕಸದಿಂದ ಈ ದಸರಾ ನಡೀತಿತ್ತು. 1948ರ ನಂತರ ಸ್ವತಂತ್ರ ಭಾರತದ ಅಂದಿನ ವಿಶಾಲ ಮೈಸೂರು ಸಂಸ್ಥಾನದ ಟ್ರೆಜರಿಯಿಂದ ಇದರ ಜವಾಬ್ದಾರಿಯನ್ನು ವಹಿಸ್ಕೊಳ್ಳೋದಕ್ಕೆ ಪ್ರಯತ್ನಪಟ್ಟರು. ಸೊ ಹೀಗಾಗಿ ಜಯಚಾಮರಾಜೇಂದ್ರ ಒಡೆಯರ್ 1974ರಲ್ಲಿ ತೀರ್ಕೊಳ್ಳೋವರೆಗೂ ಮಧ್ಯದಲ್ಲಿ 1-2 ವರ್ಷಗಳನ್ನು ಬಿಟ್ಟರೆ ಅವರ ಮುಖಂಡತ್ವದಲ್ಲಿ ಮೈಸೂರು ದಸರಾ ನಡ್ಕೊಂಡು ಬರ್ತಾಯಿತ್ತು. ಸರಿ ಸರ್, ಇನ್ನು ನಂದಿಧ್ವಜ ಪೂಜೆಗೆ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಅದರ ದೃಶ್ಯಗಳನ್ನು ಕೂಡ ಗಮನಿಸ್ತಾ ಇದ್ದೀರಿ. ಏನು ಕೆಲವೇ ಹೊತ್ತಿನಲ್ಲಿ ಈ ನಂದಿಧ್ವಜ ಪೂಜೆ ಕೂಡ ಆಗುತ್ತೆ. ಅದರ ಜೋಡಣಾ ಕಾರ್ಯ ನಡೆಸಲಾಗ್ತಾ ಇದೆ.